ಇವತ್ತು ಸುಬಿ ಮತ್ತೆ ಚಾರ್ಲ್ಸ್ಗೆ ದೊಡ್ಡ ಜಗಳನೇ ಆಯ್ತು. ಚಾರ್ಲ್ಸ್ ಇವತ್ತು ಭಾರತೀಯರನ್ನ ಹೇಡಿಗಳು ಅಂದ. ಸುಬಿ ಯಾವಾಗ್ಲೂ ಸುಮ್ನೆ ಇರ್ತಿದ್ದವನು ಚಾರ್ಲ್ಸ್ ಜೊತೆ ಜಗಳ ಮಾಡ್ದ. ಭಾರತೀಯರು ಹೇಡಿಗಳಲ್ಲ ಅನ್ನೋದನ್ನ ಚಾರ್ಲ್ಸ್ಗೆ ಸಾಬೀತ್ ಮಾಡ್ತೀನಿ ಅಂದ. ಏನ್ ಹೇಳ್ತಿದ್ಯಾ ನೀನು? ಅಲ್ಲ, ಸಾಬೀತ್ ಮಾಡ್ತಾರೆ ಅಂದ್ರೆ ಏನ್ ಅರ್ಥ? ಸುಬಿ ಪುಟ್ಟ ಯಾಕೆ ಹೀಗ್ ಮಾಡಿದ್ರು? ಸುಬಿ ಜೊತೆ ಯಾಕೆ ಹೋಗ್ಲಿಲ್ಲ? ಅವನು ಒಬ್ಬನೇ ಹೋಗಕ್ಕೆ ಆಗ್ಬಿಟ್ಟೆ. ಒಂದ್ ನಿಮಿಷ ಇಲ್ಲಿ ಕೇಳಿ. ನೀವು ರೋನೋ ಪುಟ್ಟನ್ ಕರ್ಕೊಂಡು ಹೋಗಿ. ನಾನು ಸುಬಿ ಪುಟ್ಟ ಎಲ್ಲೇ ಇದ್ರು ಅವ್ರನ್ನ ಹುಡುಕೊಂಡು ಕರ್ಕೊಂಡು ಬಂದೇ ಬರ್ತೀನಿ. ನೀವು ಹೋಗಿ. ಅಬ್ದುಲ್, ಸುಬಿ ಎಲ್ಲಿ ಹೋಗಿದ್ದಾನೆ ಅಂತ ನಮ್ಗೆ ಹೇಗ್ ಗೊತ್ತಾಗತ್ತೆ? ನೀವು ಹೆದರ್ಬೇಡಿ, ಅವ್ರ ಎಲ್ಲೇ ಇದ್ರು ನಾನು ಹುಡುಕ್ತೀನಿ. ಜಾತ್ರೆ ಮೈದಾನಕ್ಕ ಇವತ್ತಲ್ಲಿ ಸಭೆ ನಡೀತಾ ಇದೆ. ಸುಬಿ ಅಲ್ಲಿಗೆ ಯಾಕೆ ಹೋದ? He's a fool. ಇವತ್ತು ಅಲ್ಲಿ ನೇಟಿವ್ ಜನರಿಗೆ ಏಟ್ ಬೀಳುತ್ತೆ ಅಂತ ಗೊತ್ತಿತ್ತು ನನ್ಗೆ. ಎಲ್ರಿಗೂ ನಮ್ಮಪ್ಪನೇ ಲಾಠಿ ಚಾರ್ಜ್ ಮಾಡ್ತಾರೆ. ಅದಕ್ಕೆ ನಾನ್ ಸುಭಾಷ್ನ ಅಲ್ಲಿ ಕಳ್ಸಿದ್ದು ಏಟ್ ತಿಂದ್ ಬರ್ಲಿ ಅಂತ. ರೋನು, ನೀನು ಹೊರಗಡೆ ಬಂದ್ಬಿಡು. ನಾನು ನನ್ನ ಮಗನ ಸ್ಕೂಲಿಂದ ಮನೆ ಕರ್ಕೊಂಡು ಹೋಗ್ತೀನಿ. ಇದು ಅನುಮತಿ ಪತ್ರ. ರೋನು, ಬಾರೋ, ಬನ್ನಿ ಪುಟ್ಟ. ಬಾರೋ ಬೇಗ. ಬನ್ನಿ. ಬಾ. ನಡಿ, ಜಾತ್ರೆ ಮೈದಾನಕ್ಕೆ ಹೋಗ್ಬೇಕು. ಅಣ್ಣ, ಒಂದೇ ಶ್ರೀ ಅರವಿಂದ್ ಘೋಷ್ ಅವ್ರು ಬಂದ್ರು. ಓ, ಬಂದ್ಬಿಟ್ರ ಅವರು? ಬನ್ನಿ. ವಂದೇ ಮಾತರಂ. ನನ್ನ ಕಟಕೂರಿನ ಮಿತ್ರರೇ, ಇವತ್ ನಾವೆಲ್ಲ ಇಲ್ಲಿ ಸೇರಿರೋದು ಯಾಕಂತ ಗೊತ್ತಾ? ನಮ್ಮೆಲ್ಲರ ಬಂಗಾಳ, ನಮ್ಮೆಲ್ಲರ ಭೂಮಿ ಭಾರತ ದೇಶ. ನಮ್ಮ ಈ ಮಾತೆ ಇವತ್ತು ಕಷ್ಟದಲ್ಲಿದ್ದಾಳೆ. ಒಂದು ಹೊರಗಿನ ಜನರ ಸಮೂಹ, ಬ್ರಿಟಿಷ್ ಸರ್ಕಾರ ನಮ್ಮೆಲ್ಲರನ್ನ ಬೇರೆ ಮಾಡೋದಕ್ಕೆ ಬಯಸ್ತಾ ಇದೆ. ಹಿಂದೂ ಮುಸಲ್ಮಾನರಾದ ನಾವೆಲ್ಲ ಯಾವಾಗ್ಲೂ ಜೊತೆಯಾಗೇ ಇದ್ದವರು. ಆದ್ರೆ ಅವ್ರು ನಮ್ಮನ್ನ ವಿಭಜನೆ ಮಾಡಿದ್ರು. ಅಷ್ಟೇ ಅಲ್ಲದೆ ನಮ್ಮ ಮಾತೃಭೂಮಿನೂ ವಿಭಜನೆ ಮಾಡಿದ್ರು. ಹೇಳ್ರಪ್ಪ, ತಾಯಿನ ಹೇಗ್ ವಿಭಜನೆ ಮಾಡಕ್ಕಾಗತ್ತೆ? ತಾಯಿ ಎಲ್ರಿಗೂ ತಾಯಿನೇ. ಭೂಮಿ ತಾಯಿ, ನಮ್ಮ ತಾಯಿ ಅಂದ್ಮೇಲೆ ಹಿಂದೂ ಮುಸಲ್ಮಾನರು ಹೇಗ್ ಬೇರೆ ಬೇರೆ ಆದ್ರು? ಆ ಬ್ರಿಟಿಷರು ನಮ್ಮ ಸಹೋದರರ ಮಧ್ಯೆ ವಿಷ ಬೀಜ ಬಿತ್ತಬೇಕು ಅಂತಿದ್ದಾರೆ. ಈಗ ನೀವೇ ಹೇಳಿ, ನಾವು ಅದನ್ನ ಸಹಿಸ್ಕೋಬೇಕಾ? ಪಕ್ಕದ ಮನೆಯವರಾದ ರೆಹಮಾನ್ ಕಾಕಾ ಮತ್ತು ಅಬ್ದುಲ್ ಅವರು ಈಗ ನಮ್ಮಿಂದ ಬೇರೆ ಆಗ್ಬೇಕಾಗಿದೆ. ಅಬ್ದುಲ್ ಕಾಕನ್ ಬಗ್ಗೆ ಹೇಳ್ತಿದ್ದಾರಾ? ಇವರಿಗೆ ಅವ್ರ ಬಗ್ಗೆ ಹೇಗ್ ಪರಿಚಯ? ಅಬ್ದುಲ್ ಕಾಕಾ ನಮ್ಮನ್ನೆಲ್ಲ ಬಿಟ್ಟು ಇವ್ರ ಜೊತೆ ಹೋಗ್ತಾರಾ? ಇವ್ರು ಏನ್ ಹೇಳ್ತಿದಾರ ರಹೀಂ ಕಾಕಾ? ನೀವು ಹೋಗ್ಬೇಕಾಗತ್ತೆ. ಎಲ್ಲಿಗೆ ಹೋಗ್ಬೇಕು ನಾನು? ಇಲ್ಲ, ಇದ್ಯಾಕೋ ಸರಿ ಅನ್ಸ್ತಿಲ್ಲ. ಹೀಗಾಗೋದಕ್ ನಾವು ಬಿಡಬಾರ್ದು. ಇದಕ್ಕಾಗೆ ನಾವು ನಮ್ಮನ್ನ ಶಕ್ತಿಶಾಲಿಗಳಾಗಿ ಮಾಡ್ಕೋಬೇಕು. ಆದ್ರೆ ಹೇಗೆ? ನಾವು ನಮ್ಮ ಗೃಹ ಉದ್ಯೋಗನ ಅವಲಂಬಿಸಿ ಬದುಕೋಣ. ಈ ರೀತಿಯಾದ ಮಣ್ಣಿನ ಮಡಿಕೆಗಳು, ಕೈಯಿಂದ ಮಾಡಿರೋ ವಸ್ತುಗಳು, ಇವುಗಳನ್ನೆಲ್ಲ ನಾವು ತ್ಯಜಿಸೋದ್ ಬೇಡ. ನಮ್ಮ ಬಟ್ಟೆಗಳು, ನಮ್ಮ ಉಪ್ಪನ್ನ ನಾವು ಸ್ವತಃ ತಯಾರಿಸೋಣ. ನಮ್ಮ ತಾಯಿ ನಮ್ಗೇನಾದ್ರೂ ಕಡಿಮೆ ಮಾಡಿದಾಳ ಹೀಗ್ ನಾವು ಬೇರೆಯವರಿಂದ ಬೇಡ್ಕೊಂಡು ಬದುಕೋದಕ್ಕೆ? ನಮ್ಮೆಲ್ಲರ ಬಂಗಾಳನ ಇನ್ನೊಮ್ಮೆ ಒಂದ್ಗೂಡಿಸ್ಬೇಕು. ಭಾರತ ಮಾತೆಗೆ ಸ್ವಾತಂತ್ರ್ಯ ಕೊಡಿಸ್ಬೇಕು. ಆದ್ರೆ ಆ ದಾರಿ ತುಂಬಾ ಸುಲಭವಾದದ್ದಲ್ಲ. ಅದನ್ನ ನಾವೆಲ್ಲರೂ ಸೇರ್ಕೊಂಡು ಸಾಧಿಸಬಹುದು. ನನಗೊತ್ತು, ಬಹಳ ರಕ್ತ ಹರಿಯುತ್ತೆ. ಪೊಲೀಸ್ನವರು ಅತ್ಯಾಚಾರನೂ ಮಾಡ್ತಾರೆ. ಆದ್ರೂ ನಾವು ಯಾರು ಹಿಂದೆ ಸರಿಯೋದಕ್ಕೆ ಹೋಗ್ಬಾರ್ದು. ಇನ್ಮೇಲೆ ಬರೀ ವಿರೋಧ, ಸಶಸ್ತ್ರ ಕ್ರಾಂತಿ ಮತ್ತು ಯಾವುದೇ ವಿನಂತಿ ಸಮರ್ಪಣೆ ಇಲ್ಲ. ನಮ್ಮ ಈ ದೇಶ, ನಮ್ಮ ತಾಯಿ ಅಳ್ತಿರೋದು ನಿಮಗೆ ಯಾರಿಗೂ ಕೇಳಿಸ್ತಾ ಇಲ್ವಾ? ದೇಶ ಅಂದ್ರೆ ತಾಯಿನಾ? ತಾಯಿ ಅಳ್ತಿದ್ದಾಳ? ಆದ್ರೆ ಯಾಕೆ? ಭಾರತ ಮಾತನ್ನ ತಿಳ್ಕೊಳ್ಳಿ. ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನೀವೇ ನಿಮ್ಮ ತಾಯಿನ ಕಾಪಾಡಬಹುದು. ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಮತ್ತು ನಮ್ಮ ಈ ಭಾರತ ಮಾತೆಯ ಕಾಲನ್ನ ಆಂಗ್ಲರು ಯಾವ ಸರಪಳಿಯಿಂದ ಕಟ್ಟಿದ್ದಾರೋ ಅದನ್ನ ನಾವು ಕಿತ್ತು ಬಿಸಾಕೋಣ. ಮತ್ತು ನಾವು ಪರಸ್ಪರ ಹೇಳ್ಕೊಳ್ಳೋಣ, ಒಂದಾಗೋಣ.
ಕೋಚ್ಮನ್ ಸಾಬ್, ಅದೇನಾಗಿದೆ ಸ್ವಲ್ಪ ಬೇಗ ನೋಡಿ. ಅಲ್ಲಿ ನಮ್ ಸುಬ್ಬಿ ಪುಟ್ಟ ಜಾತ್ರೆ ಮೈದಾನದಲ್ಲಿ ಒಬ್ರೇ ಅದೇನ್ ಮಾಡ್ತಿದಾರೋ ಗೊತ್ತಿಲ್ಲ. ಅಬ್ದುಲ್, ಇನ್ನೂ ಎಷ್ಟು ಹೊತ್ತು? ಮುಗೀತು, ಇನ್ನೊಂದ್ ಸ್ವಲ್ಪ ಹೊತ್ತಷ್ಟೇ. ಇನ್ನೇನು ಚಕ್ರ ಹಾಕ್ಬೇಕಷ್ಟೇ, ಮುಗೀತು. ಕೋಚ್ಮನ್ ಸಾಬ್, ಸ್ವಲ್ಪ ಬೇಗ ಮುಗಿಸ್ತೀರಾ? ಅಬ್ದುಲ್, ತಡ ಆಗೋದಾದ್ರೆ ನಾವು ನಡ್ಕೊಂಡೇ ಹೋಗ್ಬಿಡೋಣ. ಅಯ್ಯೋ, ಇದೇನ್ ಹೇಳ್ತಾ ಇದ್ದೀರಾ ನೀವು? ಅಷ್ಟು ದೂರ ನೀವು ನಡ್ಕೊಂಡು ಹೋಗಕ್ಕಾದ್ರೂ ಆಗುತ್ತಾ? ಅಲ್ಲೋಡಿ, ಅಲ್ಲೋಡಿ. ಇಂಥ ಪರಿಸ್ಥಿತಿಲಿ ಸುಬಿ ಒಬ್ನೇ ಜಾತ್ರೆ ಮೈದಾನದಲ್ಲಿ. ಅಪ್ಪ, ನಿಜವಾಗ್ಲೂ ಚಾರ್ಲ್ಸ್ ಅವರಪ್ಪ ಸುಬಿಗ್ ಹೊಡಿತಾರಾ? ಬೇಡ ಬೇಡ ರೋನೋ ಪುಟ, ಈ ತರ ಮಾತೆಲ್ಲ ಆಡ್ಬೇಡಿ ನೀವು. ನನ್ನ ಅಲ್ಲಾ ತಾಲ ಸುಬಿ ಪುಟ್ಟನ ಖಂಡಿತವಾಗ್ಲೂ ಕಾಪಾಡ್ತಾರೆ. ಅವ್ರಿಗೆ ಏನಾಗೋದಕ್ಕೂ ಬಿಡೋದಿಲ್ಲ. ಅದೇನಾದ್ರೂ ಆಗ್ಲಿ, ಎಂತ ಪರಿಸ್ಥಿತಿ ಇದ್ರು ನಾವು ಸುಬಿ ಪುಟ್ಟನ ಮನೆಗ್ ಕರ್ಕೊಂಡು ಹೋಗೇ ಹೋಗೋಣ. ಸುಭಾಷ್, ಸುಭಾಷ್, ಏನಾಯ್ತು? ಇಷ್ಟೊತ್ತಾದ್ರೂ ಅವ್ನ್ ಕಾಣಿಸ್ತಿಲ್ವಲ್ಲ? ಮಾನುದಾ, ಮಾನುದಾ, ಹೇಳಿ ಅಮ್ಮವ್ರೆ. ಸುಬಿ ರೋನು ಇನ್ನೂ ಬರ್ಲಿಲ್ವಾ? ಇನ್ನೂ ಇಲ್ಲ ಅಮ್ಮವ್ರೆ. ಅಯ್ಯೋ ದೇವ್ರೆ, ನಾನ್ ಈಗಷ್ಟೇ ಬಾಗಿಲ್ ತೆಗೆಯೋ ಶಬ್ದ ಕೇಳಿಸ್ಕೊಂಡಲ್ಲ. ಇಲ್ಲ ಪ್ರಭಾ, ನಾನು ಹಾಗೆ ಅನ್ಕೊಂಡು ಕಿಟಕಿಯಿಂದ ಬಗ್ಗಿ ನೋಡಿದ್ರೆ ಪ್ರೋಮಿ ಬರ್ತಾ ಇದ್ಲು. ಹೌದಾ? ದೊಡ್ಡಮ್ಮ ನೋಡು, ಪ್ರೋಮಿ ಬಂದ್ಲು. ಬಾಬಾ. ದೊಡ್ಡಮ್ಮ, ಹೊರಗೆ ರೋಮಿ, ಸುಬಿ ಮತ್ತೆ ರೋನು ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ. ಸುಬಿ, ಬಾವ ಮತ್ತೆ ಅಬ್ದುಲ್ ರಸ್ತೆಯಲ್ಲಿ ಅವ್ರೇನಾದ್ರೂ ತೊಂದ್ರೆಲ್ ಸಿಕ್ಕಾಕೊಂಡಿಲ್ಲ ತಾನೆ? ನಿಮ್ ತಂದೆಗೆ ನಾನು ಹೋಗಿ ವಿಷಯ ತಿಳಿಸ್ಬರ್ತೀನಿ. ಏನಂತ ತಿಳಿಸ್ತೀಯಮ್ಮ? ಸುಬಿ ಗೆಳೆಯರೆಲ್ಲ ಮನೆಗ್ ಬಂದಾಯ್ತು, ಇನ್ನು ಸುಬಿ ಬಂದಿಲ್ಲ ಅಂತನಾ? ನಿನ್ ಮಾತಿನ ಅರ್ಥ ಏನು? ಏನ್ ಹೇಳ್ಬೇಕು ಅಂತ ಹೊರಟಿದ್ಯಾ ನೀನು? ನೀವೇನಿಲ್ಲಿ? ಅವ್ರು ನನ್ ಜೊತೆ ಬಂದಿದ್ದಾರೆ. ಹೌದಾ? ಸುಭಾಷ್ ಎಲ್ಲಿ ಸಮೀರ್? ಅದನ್ನೇ ಹೇಳಕ್ ಬಂದಿದ್ ನಾನು. ಸುಬಿ ಗೆಳೆಯ ಸಮೀರ ಮನೆಗ್ ವಾಪಸ್ ಬಂದಿದ್ದಾನೆ. ಹಾಗಾದ್ರೆ ಸುಬಿ ಎಲ್ಲಿಗೆ ಹೋಗಿದ್ದಾನೆ? ಭಾವ ಮತ್ತೆ ಅಬ್ದುಲ್ ಇವರೆಲ್ಲ ಬೇಗನೆ ಹೊರಟ್ರು ತಾನೆ? ಆದ್ರೆ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ವಲ್ಲ? ಸುಭಾಷ್, ನೀನ್ ನೋಡಿದ್ಯಾ ಸಮೀರ್? ನೀನ್ ಮನೆಗ್ ಬರ್ತಿರುವಾಗ ಅವನು ನಿನ್ ಜೊತೆನೆ ಬಂದ್ನಾ? ಸಮೀರ್ ಮನೆಗ್ ವಾಪಸ್ ಬಂದ್ಮೇಲೆ ಅದೇನೋ ಹೇಳ್ತಾ ಇದ್ದ ಅಮ್ಮವ್ರೆ, ಅದಕ್ಕೆ ನಾನು ಅವನ ಇಲ್ಲಿ ಕರ್ಕೊಂಡ್ ಬಂದೆ. ಹೇಳು ಸಮೀರ್, ಸುಬಿ ವಿಷಯನ ಮನೇಲೇನೋ ಹೇಳ್ತಿದ್ಯಲ್ಲ, ಆ ವಿಷಯನ ಅಮ್ಮನವ್ರಿಗೆ ಹೇಳು. ನಾನೇನಾದ್ರೂ ನಿಜ ಹೇಳ್ಬಿಟ್ರೆ ಸುಭಾಷಕ್ ತುಂಬಾ ಬೈತಾರೆ. ಸುಬಿ ಚಾರ್ಲ್ಸ್ ಮಾತ್ ಕೇಳ್ಕೊಂಡು ಜಾತ್ರೆ ಮೈದಾನಕ್ಕೆ ಹೋಗಿದ್ದಾನೆ. ಈ ವಿಷಯ ಮನೇಲಿರೋರ್ ಗೊತ್ತಾದ್ರೆ ಸುಬಿಗೆ ಏನ್ ಮಾಡ್ತಾರೋ ಏನೋ. ಇನ್ನು ಎಷ್ಟೊತ್ತಾಗುತ್ತೋ ಗೊತ್ತಿಲ್ವಲ್ಲ. ಅಲ್ಲಿ ಅನಂತ್ ಕೈಗೆ ಸಮಯಕ್ಕೆ ಸರಿಯಾಗಿ ಈ ಶಸ್ತ್ರ ಸಿಗದೆ ಇದ್ರೆ ಬಹಳ ಅಪಾಯ. ಅವರೆಲ್ಲ ಹೇಗ್ ತಪ್ಪಿಸ್ಕೋತಾರೆ? ಯಾಕಪ್ಪ ಗಾಡಿ ನಿಲ್ಸ್ಬಿಟ್ರು? ಏನಾಯ್ತು? ನನಗೆ ಹೇಗೆ ಗೊತ್ತು? ಏನಾಯ್ತು ಸಾಹೇಬ್ರೆ? ಇಳಿರಿ ಕೆಳಗೆ. ನಿಮ್ ವಸ್ತುಗಳನ್ನ ಚೆಕ್ ಮಾಡ್ಬೇಕು ನಾವು. ನಿಮ್ಗೆ ಹೇಳ್ತಿರೋದು ಹೇಳಿರಿ. ಚೆಕ್ ಮಾಡ್ತಾರಾ? ಏನ್ ನೋಡ್ತಿದ್ದೀರಾ? ಬೇಗ ಹೇಳಿರಿ. ನಡೀರಿ. ಏನ್ ಮಾಡ್ಲಿ ನಾನೀಗ? ಇಲ್ಲ ಇಲ್ಲ ಇಲ್ಲ, ನಾನ್ ಸಿಕ್ಕಾಕೋಬಾರ್ದು. ನಾನ್ ಯಾವುದೇ ಸ್ಥಿತಿಲಿ ಬೇರೆಯವ್ರ ಹೆಸರು ಹೇಳ್ಬಾರ್ದು. ಏನೇ ಆದ್ರೂ ಯಾವ ವಿಷಯನೂ ನಾನು ಹೇಳಲ್ಲ. ಏನಾಯ್ತು?
ನೀವ್ಯಾಕಿನ್ನೂ ಅಲ್ಲೇ ಕೂತಿದ್ದೀರಾ? ಇಳಿರಿ ಕೆಳಗೆ. ನಿಮ್ ವಸ್ತುಗಳನ್ನು ಚೆಕ್ ಮಾಡ್ಬೇಕು. ಇಲ್ಲಿ ಇಷ್ಟೊಂದು ಜನ ಇದ್ದಾರೆ. ಏನಾಯ್ತಪ್ಪ? ಯಾಕೆ ಈ ರೀತಿ ಚೆಕ್ ಮಾಡ್ತಾ ಇದ್ದಾರೆ? ಈ ರೀತಿ ವಿಧವೆ ಹೆಂಗಸ್ ಜೊತೆ ಬಂದ್ರೆ ಹೀಗೆ ಆಗೋದು. ಸರ್, ಯಾಕೆ ಹೀಗೆ ಚೆಕ್ ಮಾಡ್ತಾ ಇದ್ದೀರಾ? ದೊಡ್ಡವರಿಂದ ಆದೇಶ ಬಂದಿದೆ. ಇವತ್ತು ಕಟಕ್ ನಗರಕ್ಕೆ ಬರೋ ಪ್ರತಿಯೊಂದು ಗಾಡಿನೂ ಆ ಗಾಡಿಲಿ ಬರೋ ಜನರನ್ನು ಚೆಕ್ ಮಾಡ್ಬೇಕು. ಯಾಕೆ ಅಂದ್ರೆ ನಗರದಲ್ಲಿ ಸ್ವದೇಶಿ ಜನರ ಗಲಾಟೆ ನಡೀತಾ ಇದೆಯಲ್ಲ. ಯಾರಾದ್ರೂ ಶಸ್ತ್ರಗಳನ್ನು ತಂದ್ಬಿಟ್ರೆ ಕೋಲ್ಕತ್ತಾದಿಂದ ಶಸ್ತ್ರಗಳು ಬಂದಿದೆ ಅಂತ ಸುದ್ದಿ ಬಂದಿದೆ. ಈ ಗಾಡಿ ಕೋಲ್ಕತ್ತಾದೆ ತಾನೆ? ಒಂದ್ ವೇಳೆ ನನ್ನ ವಸ್ತುಗಳನ್ನ ಚೆಕ್ ಮಾಡ್ಬಿಟ್ರೆ ಆಗ ನಾನು ಖಂಡಿತ ಸಿಕ್ಕಾಕೊಂಡ್ಬಿಡ್ತೀನಿ. ಇಲ್ಲ ಇಲ್ಲ, ಇವತ್ತು ನಾವೆಲ್ಲ ಪರಸ್ಪರ ಕೈಗೆ ರಾಖಿ ಕಟ್ತೀವಿ. ಇವತ್ತೇ ನಮ್ಗೆಲ್ಲ ರಕ್ಷಾ ಬಂಧನ. ಈ ಬಂಧನನ ಯಾವುದೇ ಶಕ್ತಿ ಭೇದಿಸೋದಕ್ಕಾಗೋದಿಲ್ಲ. ಇವತ್ತಿನ ದಿನ ನಾವು ವಿದೇಶಿ ವಸ್ತುಗಳನ್ನ ತ್ಯಾಗ ಮಾಡ್ತೀವಿ. ನೀವೆಲ್ಲರೂ ಮುಂದೆ ಬನ್ನಿ, ಹಾಗೆ ಎದೆ ಮೇಲೆ ಕೈ ಇಟ್ಟು ಹೇಳಿ, ಒಂದೇ ಮಾತರಂ. ಅನಂತಣ್ಣ ಇಷ್ಟೊತ್ತಾದ್ರೂ ಬರ್ಲಿಲ್ವಾ? ಅನಂತ್ ಎಲ್ಲಿದ್ದಾನೆ? ಅವನು ಇಷ್ಟೊತ್ತಿಗೆ ಇಲ್ಲಿಗೆ ಬರ್ಬೇಕಾಗಿತ್ತು. ಏನು ತೊಂದರೆ ಆಗಿಲ್ಲ ತಾನೆ? ಅನಂತಣ್ಣ ಇಲ್ಲಿ? ಶಸ್ತ್ರಗಳು ಸಿಕ್ತಾ ಅನಂತಣ್ಣ? ಇನ್ನೂ ಇಲ್ಲ. ಅನುಪಮ ಇನ್ನೂ ಬಂದಿಲ್ಲ. ಇದೇನಿದು? ಪೊಲೀಸರು ಇಲ್ಲಿಗೆ ಯಾವಾಗ ಬೇಕಾದ್ರೂ ಬರ್ಬೋದು. ನಾವು ನಮ್ಮ ರಕ್ಷಣೆ ಹೇಗ್ ಮಾಡ್ಕೊಳ್ಳೋದು? ಅವಳು ಬರ್ತಾಳೆ. ಅನುಪಮ ಖಂಡಿತ ಬರ್ತಾಳೆ. ನಾನೀಗ ಈ ಶಸ್ತ್ರನ ಅನಂತ್ ಅವ್ರ ಕೈಗೆ ತಲುಪಿಸ್ಲೇಬೇಕು. ಆದ್ರೆ ನಾನ್ ಸಿಕ್ಕಾಕೊಂಡ್ಬಿಟ್ರೆ ಇದನ್ನ ಹೇಗ್ ತಲುಪಿಸೋದು? ಏನಾಯ್ತು? ನೀವೆಲ್ಲ ಬೇಗ ತಯಾರಾಗಿ ನಿಮ್ಮೆಲ್ಲರ ವಸ್ತುಗಳನ್ನು ಚೆಕ್ ಮಾಡ್ಬೇಕು. ಎಲ್ರು ಒಬ್ಬೊಬ್ಬರಾಗಿ ಆ ಟೇಬಲ್ ಹತ್ರ ಹೋಗಿ ನಿಮ್ಮೆಲ್ಲರ ವಸ್ತುಗಳನ್ನು ಚೆಕ್ ಮಾಡ್ಬೇಕು. ಈಗೇನಾಗುತ್ತೋ? ಸಿಕ್ಕಾಕೊಳ್ಳಲ್ಲ ತಾನೆ? ಇದ್ರಿಂದ ತಪ್ಪಿಸ್ಕೊಳಕ್ಕೆ ನಾನೇನಾದ್ರೂ ಉಪಾಯ ಮಾಡ್ಲೇಬೇಕು. ಒಂದ್ ವೇಳೆ ನಾನ್ ಜಾನಕಿನಾಥ್ ಬೋಸ್ ಅವರ ಸಂಬಂಧಿ ಅಂತ ಹೇಳಿದ್ರೆ ಅವ್ರೇನಾದ್ರೂ ನನ್ನನ್ನ ಬಿಡ್ಬಹುದಾ? ಹೇಳು ಸಮೀರ್, ಸುಭಾಷ್ ಎಲ್ಲಿಗೆ ಹೋದ? ಸುಭಾಷ್ ನಮ್ಗಿಂತ ಮೊದ್ಲೇ ಸ್ಕೂಲಿಂದ ಹೊರಟೋಗಿದ್ದ. ಅವನೊಬ್ನೇನಾ? ಹೌದು, ಅವನ್ ಜಾತ್ರೆ ಮೈದಾನಕ್ಕೆ ಹೋಗಿದ್ದಾನೆ. ಜಾತ್ರೆ ಮೈದಾನಕ್ಕ? ಆ ಜಾತ್ರೆ ಮೈದಾನದಲ್ಲಿ ಇವತ್ತು ಸ್ವದೇಶಿ ಸಭೆ ನಡೆಯುತ್ತೆ ಅಂತ ಜನ ಮಾತಾಡ್ತಿದ್ರು. ಜಾತ್ರೆ ಮೈದಾನದಲ್ಲಿ ಸಭೆ ಇದ್ರೆ ಅಷ್ಟೊಂದ್ ಜನರ ಮಧ್ಯೆ ಸುಬಿ ಒಬ್ನೇ? ಅವನು ಈ ರೀತಿ ಎಲ್ಲೆಲ್ಲೋ ಹೋಗೋನಲ್ವಲ್ಲ? ವಂದೇ ಮಾತರಂ. ಮಾತರಂ. ಸುಭಿ, ನೀನಿಲ್ಲಿ? ಅನಂತಣ್ಣ, ನೀವಿಲ್ಲೇನ್ ಮಾಡ್ತಿದ್ದೀರಾ? ಇದೇನಿದು? ಇದನ್ನ ಯಾಕೆ ಕಟ್ಟಿದ್ರಿ? ಇದು ರಾಖಿ. ಇದು ಮೈತ್ರಿಯ ಪ್ರತೀಕ, ಬಂಧನದ ಪ್ರತೀಕ.
ಬ್ರಿಟಿಷ್ ಸರ್ಕಾರ ನಮ್ಮ ದೇಶನ ವಿಭಜನೆ ಮಾಡಬೇಕು ಅನ್ಕೊಂಡಿದ್ದಾರೆ. ಅದಕ್ಕಾಗಿ ಹಿಂದೂ ಮುಸ್ಲಿಂ ಎಲ್ರಿಗೂ ಈ ಮೈತ್ರಿ ಸಭೆಯಲ್ಲಿ ರಾಖಿ ಕಟ್ಟಿ ಅರ್ಥ ಮಾಡಿಸ್ಬೇಕು ನಮ್ಮೆಲ್ಲರ ದೇಶ ಒಂದೇ ಅಂತ. ನಮ್ಮ ಮಾತೃಭೂಮಿಯನ್ನ ಭಾಗ ಮಾಡೋದು ಅಸಾಧ್ಯ. ತಗೋ, ನೀನು ಎಲ್ರಿಗೂ ರಾಖಿ ಕಟ್ಟು. ರಾಖಿ ಕಟ್ಟೋದ್ರಿಂದ ಅಬ್ದುಲ್ ಕಾಕ ನಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಹೋಗೋದಿಲ್ವಾ? ಸಹೋದರರೇ, ನೆನಪಿಡಿ, ಕೇವಲ 1 ಲಕ್ಷ ಜನ ಯಾವತ್ತು 30 ಕೋಟಿ ಜನರನ್ನ ಭಯಪಡಿಸಕ್ ಸಾಧ್ಯ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಅವ್ರೇನು ಮಾಡಕ್ಕಾಗಲ್ಲ. ಮತ್ ನಾವೀಗ ಅದನ್ನೇ ಮಾಡ್ಬೇಕಾಗಿದೆ. ಅನಂತಣ್ಣ, ಈಗಲ್ಲಿ ಮಾತಾಡ್ತಿದಾರಲ್ಲ, ಅವ್ರು ಯಾರು? ಅರವಿಂದ್ ಘೋಷ್. ನೀನೀಗ ಮನೆಗೆ ಹೋಗು ಸುಬ್ಬಿ. ಮನೆಯವರು ನಿನಗೋಸ್ಕರ ಕಾಯ್ತಾ ಇರ್ತಾರೆ. ಹೊರಡು. ಪೊಲೀಸ್. ಮೋತಿಲಾಲ್, ಏನಾಯ್ತು ಅನಂತಣ್ಣ? ಸುಬ್ಬಿನ ಬೇಗ ಮೈದಾನದಿಂದ ಆಚೆ ಕರ್ಕೊಂಡು ಹೋಗು, ಪೊಲೀಸರು ಬರ್ತಿದ್ದಾರೆ. ಆಯ್ತು. ಅರವಿಂದ್ ಅವರೇ, ನೀವೀಗ್ಲೇ ಇಲ್ಲಿಂದ ಹೊರಡಬೇಕು. ಅಲ್ಲಿ ನೋಡಿ, ಪೊಲೀಸರು ಬರ್ತಿದ್ದಾರೆ. ಅದ್ ಸಾಧ್ಯ ಇಲ್ಲ. ನಿಮ್ಮೆಲ್ಲರನ್ನ ಇಲ್ಲಿ ಬಿಟ್ಟು ನಾನು ಹೇಗ್ ಹೋಗ್ಲಿ? ಓಡ್ ಹೋಗಕ್ಕಲ್ಲ ನಾನು ಇಲ್ಲಿಗೆ ಬಂದಿದ್ದು. ನಾವೆಷ್ಟು ಹಿಂದಕ್ಕೆ ಸರಿತೀವೋ ಅವರು ಅಷ್ಟೇ ಮುಂದಕ್ಕೆ ಬರ್ತಾರೆ. ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ಆ ಪೊಲೀಸ್ ಅವ್ರನ್ನ ನೋಡಿದ್ರೆ ನಿಮ್ಮನ್ನೇ ಹುಡುಕ್ತಿರೋ ಹಾಗಿದೆ. ನೀವೇ ನಮಗೆ ಸ್ಫೂರ್ತಿ ನೀಡೋರು. ನಿಮಗೇನಾದ್ರೂ ಆದ್ರೆ ನಮ್ಮ ಈ ಸ್ವಾತಂತ್ರ್ಯದ ಆಂದೋಲನಕ್ಕೆ ಬಹಳ ದೊಡ್ಡ ಹಾನಿ ಆಗ್ಬಿಡುತ್ತೆ. ನಿನ್ ಮಾತು ನನಗೆ ಅರ್ಥ ಆಗ್ತಿದೆ ಅನಂತ್. ನೀನ್ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಕೋಲ್ಕತ್ತಾದ ಪೊಲೀಸರು ಕೂಡ ಸ್ವಲ್ಪ ಹೊತ್ತಿಗೆ ಇಲ್ಲಿಗೆ ಬರಬಹುದು. ಅರವಿಂದ್ ಅವರೇ, ನೀವಿಲ್ಲಿಂದ ಹೊರಡ್ಲೇಬೇಕು. ನಿಮ್ಮನ್ನೇನಾದ್ರೂ ಪೊಲೀಸರು ಬಂಧಿಸಿದ್ರೆ ನಮಗ್ ದಾರಿ ತೋರಿಸೋರು ಯಾರು? ಹಾ ಅರವಿಂದ್ ಅಣ್ಣ, ನೀವು ನಡೀರಿ. ನದಿ ಹತ್ರ ದೋಣಿ ಸಿದ್ಧವಾಗಿದೆ. ಅನಂತ್, ಪೊಲೀಸರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಅರವಿಂದ್ ಅಣ್ಣ, ಇನ್ನು ತಡ ಮಾಡಬೇಡಿ. ನೀವು ಬನ್ನಿ, ಹೋಗೋಣ. ಬನ್ನಿ. ಅನಂತ್, ನಾನೀಗ ಹೊರಡ್ತೀನಿ. ನೀವೆಲ್ಲರೂ ಪಿಕೆಟಿಂಗ್ ಶುರು ಮಾಡ್ಬಿಡಿ. ಮತ್ತೆ ಯಾವುದೇ ರೀತಿಯ ತೊಂದರೆ ಆದ್ರೂ ನನಗೆ ವಿಷಯ ತಿಳಿಸಿ, ಸರಿನಾ? ಇವತ್ತಿನ ಸಭೆಗೆ ಬಂದವರಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ನಾನ್ ಹೇಳ್ತೀನಿ ಕೇಳು ಅನಂತ್. ವಿದೇಶಿ ವಸ್ತುಗಳನ್ನ ತ್ಯಾಗ ಮಾಡೋದಕ್ಕೆ ಜನಸಾಮಾನ್ಯರು ಖಂಡಿತ ಮುಂದೆ ಬರ್ತಾರೆ. ಹೆದರಬೇಡ, ಆತ್ಮವಿಶ್ವಾಸ ಇರಲಿ. ದೇವರಿದ್ದಾನೆ, ನಿನ್ನನ್ನು ರಕ್ಷಿಸ್ತಾನೆ. ಹಾಗೇನೆ ಪೊಲೀಸ್ನವರೇನಾದ್ರೂ ಬಂದೂಕ್ನ ಬಳಸಿದ್ರೆ ನೀವು ಸುಮ್ಮನೆ ನಿಂತ್ಕೋಬೇಡಿ. ಎಲ್ರಿಗೂ ಶಸ್ತ್ರಗಳು ಸಿಕ್ಕಿದೆ ತಾನೆ? ಇನ್ನೂ ಇಲ್ಲ. ಅನುಪಮಾ ದೇವಿ ಇನ್ನೂ ಬಂದಿಲ್ಲ. ಏನು? ಸರ್ಚ್ ಎವ್ರಿವನ್ಸ್ ಬ್ಯಾಗ್. ಎಸ್ ಸರ್, ನಾನು ಎಲ್ಲಾರ ಬ್ಯಾಗನ್ನು ಚೆಕ್ ಮಾಡ್ತಾ ಇದ್ದೀನಿ. ಸರ್, What's this? Oh my God, it's poison. Throw everything. ಬೇಡ ಸಾಹೇಬ್ರೆ, ಬೇಡ. ಕೋಲ್ಕತ್ತಾಯಿಂದ ತಂದಿದ್ದೀನಿ. ಈ ಔಷಧಿ ಇಲ್ಲಿ ಎಲ್ಲೂ ಸಿಗೋದಿಲ್ಲ. ದಯವಿಟ್ಟು ಇದನ್ನ ಎಸಿಬೇಡಿ. ನಮ್ ತಾಯಿಗೆ ಕೆಂಬಂದಾಗಿದ್ದನ್ನು ಕೊಡದೇ ಇದ್ರೆ ಅವರು ಸತ್ತೇ ಹೋಗ್ತಾರೆ ಸಾಹೇಬ್ರೆ. ನೀವು ಚಿಂತೆ ಮಾಡಬೇಡಿ, ಅವರು ಖಂಡಿತ ಬರ್ತಾರೆ. ನೀವೆಲ್ಲರೂ ಹುಷಾರಾಗಿರಿ. ಆಶೀರ್ವಾದ ಮಾಡಿ. ಈ ಸಭೆ ಕಟಕ್ನ ಕೊನೆ ಸಭೆ ಆಗ್ಬಾರ್ದು. ರಾಜಕಾರಣ ಅಂದ್ರೇನೆ ಮುಖ ತಿರುಗಿಸ್ಕೊಂಡು ಹೋಗೋ ಈ ಊರಿನ ಎಲ್ಲಾ ಜನರಿಗೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅನ್ನೋ ಭಾವನೆ ಅವರಲ್ಲಿ ಬರಬೇಕು ಮತ್ತು ನಮ್ ಜೊತೆ ನಿಲ್ಬೇಕು. ಒಂದೇ ಮಾತರಂ. ನಡಿ ಹೋಗೋಣ, ನಡಿ. ಮಾತರಂ, ವಂದೇ ಮಾತರಂ. ನೀವೆಲ್ಲ ಯಾಕೆ ಹೀಗ್ ಮಾಡ್ತಿದ್ದೀರಾ?
ನೀವು ಹುಡುಕ್ತಾ ಇರೋದು ಶಸ್ತ್ರ ತಾನೆ? ಈ ಔಷಧಿ ಬಾಟ್ಲಲ್ಲಿ ಶಸ್ತ್ರ ಹೇಗಿಡಕ್ ಸಾಧ್ಯ? ಬಡವರ ಔಷಧಿಗಳನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಅವ್ರಿಗೆ ಯಾಕೆ ನೋವು ಕೊಡ್ತಾ ಇದ್ದೀರಾ? ಸರ್ಗೆ ಎದುರುತ್ತರ ಕೊಡ್ತಾ ಇದೀಯಾ? ಅಯ್ಯೋ ದೇವ್ರೆ, ಈ ವಿಧವೆ ಹೇಗ್ ಮಾತಾಡ್ತಿದ್ದಾಳ್ ನೋಡಿ. You come here. ಎಲ್ಲಿಗೆ ಹೋಗ್ತಿದ್ಯಾ ನೀನು? ತಾಯಿ ದುರ್ಗೆ, ನನ್ನನ್ನು ಕಾಪಾಡು. ನಾನ್ ಸಿಕ್ಕಾಕೊಳ್ದೆ ಇರೋ ತರ ನೋಡ್ಕೋ ತಾಯಿ. ಇಲ್ದೇ ಇದ್ರೆ ನಾನು ಭಾರತಾಂಬೆ ಸೇವೆ ಮಾಡಕ್ಕಾಗಲ್ಲ. ನಿನಗಂತೂ ಎಲ್ಲ ಗೊತ್ತಿದೆ. ಈ ಪಾಪಿ ಜನರ ಕೈಯಿಂದ ಪಾರಾಗೋದಿಕ್ಕೆ ನಾನೇನಾದ್ರೂ ಉಪಾಯ ಮಾಡ್ಲೇಬೇಕು. ನಾವು ಯಾವುದೇ ವಿದೇಶಿ ವಸ್ತುಗಳ ಉಪಯೋಗ ಮಾಡೋದಿಲ್ಲ. ನಮ್ಮ ದೇಶದ ವಸ್ತುಗಳು, ನಮ್ಮ ಅಕ್ಕ ತಮ್ಮಂದ್ರ ಕೈಯಿಂದ ಮಾಡಿರುವಂತಹ ವಸ್ತುಗಳನ್ನೇ ಉಪಯೋಗಿಸೋಣ. ನಮ್ಮ ದೇಶದ ಮಣ್ಣಿನಿಂದ ಮಾಡಿರುವಂತಹ ವಸ್ತುಗಳನ್ನೇ ಉಪಯೋಗ ಮಾಡೋಣ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಅಲ್ಲ, ಅನಂತಣ್ಣ ಅಲ್ಲಿ ಏನ್ ಹೇಳ್ತಾ ಇದಾರೆ? ವಿದೇಶಿ ವಸ್ತು ಅಂದ್ರೇನು? ನೀವಿನ್ನು ಚಿಕ್ಕವರು, ನೀವು ದೊಡ್ಡವರಾದ್ಮೇಲೆ ನಿಮ್ಗೆಲ್ಲ ಅರ್ಥ ಆಗತ್ತೆ. ವಿದೇಶಿಗಳು ಅವ್ರ ವಸ್ತುಗಳನ್ನ ನಮಗ್ ಮಾರ್ಬೇಕು ಅಂತಿದ್ದಾರೆ. ನಿಮ್ ಹತ್ರ ನಿಮ್ ವಸ್ತು ಇದ್ದಾಗ ನೀವು ಬೇರೆಯವ್ರ ವಸ್ತುನ ತಗೋತೀರಾ? ಖಂಡಿತ ಇಲ್ಲ. ಅನಂತಣ್ಣ ಇದನ್ನೇ ಹೇಳ್ತಾ ಇರೋದು. ಈ ವಿದೇಶಿಗಳು ನಮ್ಮನ್ನ ದಡ್ರ ಅನ್ಕೊಂಡಿದ್ದಾರೆ, ಹೇಡಿಗಳು ಅನ್ಕೊಂಡಿದ್ದಾರೆ. ನೀವೆಲ್ರೂ ಹೇಡಿಗಳು, ಕಾವರ್ಡ್ಸ್. ಚಾರ್ಲ್ಸನು ಹೀಗೆ ಹೇಳ್ತಿರ್ತಾನೆ ಗೊತ್ತಾ? ಈಗ ನೀವು ಮನೆಗೆ ಹೋಗ್ಬಿಡಿ. ಹೇಳು, ಎಲ್ಲಿ ಹೋಗ್ತಿದ್ಯಾ ನೀನು? ಅದು ನಾನು ಕೋಲ್ಕತ್ತಾದಲ್ಲಿ ನನ್ನ ಮಾವನ್ ಮನೆ ಇದೆ. ನಾನು ಅಲ್ಲಿಂದಾನೇ ಬರ್ತಿರೋದು. ಇಲ್ಲಿರೋ ಭಾವನ್ ಮನೆಗೆ ಹೋಗ್ತಿದ್ದೀನಿ. ವಾಟ್ ಸರ್, ಫ್ರಮ್ ಇನ್ಲಾಸ್ ಹೌಸ್ ಟು ಬ್ರದರ್ ಇನ್ಲಾಸ್ ಹೌಸ್. ವಾಟ್? ನಿಮ್ ಭಾವನವರು ಅಂದ್ರೆ ಯಾರು? ಅವ್ರ ಹೆಸರು ಅಡ್ವೊಕೇಟ್ ಜಾನಕಿನಾಥ್ ಬೋಸ್. ಅವರೇ ನನ್ನ ಭಾವನವರು. ನಾನ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಸರ್, ಜಾನಕಿನಾಥ್ ಬೋಸ್. Janakinath Bose is relative. Okay, ಇವಳನ್ನ ಕಳ್ಸಿ. ಒಂದು ನಿಮಿಷ. ಎಲ್ರೂ ಗಮನ ಇಟ್ ಕೇಳಿ. ಇಲ್ಲಿ ಇವತ್ತು ನಾವೇನ್ ಬೆಂಕಿ ಹಚ್ತೀವೋ ಅದರಲ್ಲಿ ಇಲ್ಲಿರೋ ಎಲ್ಲ ವಿದೇಶಿ ವಸ್ತುಗಳನ್ನು ಸುಟ್ಟು ಭಸ್ಮ ಮಾಡಬೇಕು. ನಮ್ಮ ದೇಶದ ಜನರು ಸಿದ್ಧ ಮಾಡಿರುವಂತ ವಸ್ತುಗಳನ್ನ ನಾವು ಬಳಸಬೇಕು. ಬ್ರಿಟಿಷ್ ಸರ್ಕಾರಕ್ಕೆ ಅರ್ಥ ಮಾಡಿಸ್ಬೇಕು ನಾವು ಬ್ರಿಟಿಷರನ್ನ ಬಹಿಷ್ಕಾರ ಮಾಡ್ತಿದೀವಿ ಅಂತ. ವಿದೇಶಿ ಬಟ್ಟೆ, ವಿದೇಶಿ ವಸ್ತು ಎಲ್ಲಾನು ನಾವು ಭಸ್ಮ ಮಾಡೋಣ. ವಂದೇ ಮಾತರಂ, 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 ವಂದೇ ಮಾತರಂ. ಪುಸ್ತಕ ಕೊಡಿ ಇಲ್ಲಿ. ಏನಾಯ್ತು? ಪುಸ್ತಕ ಕೊಡಿ ಹಿಂದೆ. ವಂದೇ ಮಾತರಂ. ನಾನೇನಾದ್ರೂ ಸಿಕ್ಕಾಕೊಂಡ್ರು ನನ್ನಿಂದ ಯಾವುದೇ ವಿಷಯನೂ ಹೊರಗ್ ಬರಲ್ಲ. ಪುಸ್ತಕ ಕೊಡಕ್ ಹೇಳಿದ್ ನಾನು. ಪುಸ್ತಕ ಕೊಡಿ ಇಲ್ಲಿ. ಕೊಡಿ ಅಂದೆ. ನಾನೀಗ ಸಿಕ್ಕಾಕೊಂಡ್ರೆ ಎಲ್ಲ ಮುಗ್ದು ಹೋಗುತ್ತೆ. ಅನಂತ್ ಅವ್ರ ಕೈಗೆ ಶಸ್ತ್ರನೂ ಸಿಗಲ್ಲ, ನಾನ್ ದೇಶ ಸೇವೆನೂ ಮಾಡಕ್ಕಾಗಲ್ಲ. ಅದು ಅಲ್ಲದೆ ಇವ್ರಿಗೆ ಜಾನಕಿನಾಥ್ ಬೋಸ್ ನನ್ನ ಸಂಬಂಧಿಕರು ಅನ್ನೋದು ಗೊತ್ತಾಗೋಗಿದೆ. ನನ್ನಿಂದಾಗಿ
ಅಕ್ಕ ಮತ್ತು ಭಾವನವ್ರಿಗೆ ಯಾವುದೇ ಅಪಾಯ ಆಗದೆ ಇದ್ರೆ ಸಾಕು. ನೀವೇನಾದ್ರೂ ನನ್ನ ಕೈಲಿ ಸಿಕ್ಕಾಕೊಂಡ್ರೆ ವಿಷಯನ ಯಾರಿಗೆ ತಿಳಿಸ್ಬೇಕು? ಮಾವನಿಗ ಇಲ್ಲ ಅಕ್ಕನಿಗ? ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಆ ಪುಟ್ಟ ತಿರುವೆ ಹಾಕ್ತಾ ಇದ್ರೆ ಸಾಕು. ಸರ್ ಜಾತ್ರೆ ಮೈದಾನದಲ್ಲಿ ಸ್ವದೇಶಿ ಜನರು ಗಲಾಟೆ ಮಾಡ್ತಿದ್ದಾರೆ. ರಿಚರ್ಡ್ಸನ್ ಸಾಹೇಬರು ನಿಮ್ನ ಈಗಲೇ ಬರಕ್ ಹೇಳಿದ್ದಾರೆ. ಬುದ್ಧಿ ಕಲಿಸಬೇಕು ಈ ಸ್ವದೇಶಿಗಳಿಗೆ. ತಮ್ಮ ದೊರೆಗಳ ವಿರುದ್ಧನೇ ಹೋರಾಟನ. ಇವತ್ತು ನಾನು ಎಲ್ರನ್ನೂ ಮುಗಿಸಾಕ್ಬಿಡ್ತೀನಿ. ತಗೊಳ್ಳಿ ಇದನ್ನ. ಎಲ್ಲಿ ಹೋದ ಅವನು? ನಮ್ಮವ್ರನ್ನ ಸಾಯಿಸೋದಿಕ್ಕ ಈಗ ನಿಜವಾಗ್ಲೂ ಸ್ವದೇಶಿಗಳ ಮೇಲೆ ಆಕ್ರಮಣ ಮಾಡ್ತಾರ? ಆದ್ರೆ ಅವ್ರಿಗೆ ಬೇಕಾಗಿರೋ ಶಸ್ತ್ರ ನನ್ನ ಹತ್ರ ಇದೆ. ನಾನು ಈಗ್ಲೇ ಇದನ್ನ ಅನಂತ್ ಅವ್ರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ಬೇಕು. ಆದಷ್ಟು ಬೇಗ ತಲುಪಿಸ್ಬೇಕು. ಅಕ್ಕ, ಅವರೆಲ್ಲ ಹೇಳ್ತಿದ್ರು ಇವತ್ ಯಾರು ಜಾತ್ರೆ ಮೈದಾನಕ್ಕೆ ಹೋಗ್ತಾರೋ ಅವ್ರಿಗೆಲ್ಲ ಲಾಠಿ ಚಾರ್ಜ್ ಮಾಡ್ತಾರಂತೆ. ನನ್ ಸುಬೀಗೂ ಇಲ್ಲ 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 ಪ್ರಭಾ, ಇದೇನ್ ಹೇಳ್ತಿದ್ಯಾ ನೀನು? ಅದು ಅಲ್ದೆ ಸುಭಾಷ್ ಯಾರ್ ಮನೆ ಹುಡುಗ ಅಂತ ಅವ್ರಿಗೇನ್ ಗೊತ್ತಿರಲ್ವಾ? ಅದೆಲ್ಲ ಗೊತ್ತಾದ್ಮೇಲೆ ನಮ್ ಹುಡುಗನ ಹತ್ರ ಪೊಲೀಸರು ಹೇಗ್ ಬರಕ್ ಸಾಧ್ಯ? ಇಲ್ಲ ಇಲ್ಲ ಪ್ರಭಾ, ಇದ್ ನಿನ್ ಭ್ರಮೆ ಅಷ್ಟೇ. ಏನ್ ಮಾಡ್ಲಿ ಅಕ್ಕ, ಮಕ್ಕಳ ವಿಷಯದಲ್ಲಿ ಅಮ್ಮನಿಗೆ ಚಿಂತೆ ಇದ್ದೇ ಇರುತ್ತಲ್ವಾ? ಸಮೀರ್ ಸಮೀರ್ ನಿನಗೇನಾದ್ರೂ ಗೊತ್ತಾ ಸುಬಿ ಜಾತ್ರೆ ಮೈದಾನಕ್ಕೆ ಯಾಕೆ ಹೋದ ಅಂತ? ಅವನೇನಾದ್ರೂ ಹೇಳದ್ನಾ? ಇಲ್ಲ, ನಂಗ್ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಅಮ್ಮ, ಸಮೀರ ಹೇಗ್ ಹೇಳ್ತಾನೆ? ಸುಬಿ ಅವನ್ ವಯಸ್ಸಿನವ್ರ ಜೊತೆ ಸ್ನೇಹ ಮಾಡಿದ್ರೆ ತಾನೆ? ಹಾಗೆಲ್ಲ ಮಾತಾಡ್ಬೇಡ ಪ್ರೋಮಿ. ಸುಬಿ ಅಂತ ಮುಗ್ಧ ಹುಡ್ಗ ಬೇರೆ ಯಾರಾದ್ರೂ ಇದಾರಾ? ನಮ್ ಸುಬಿ ಎಷ್ಟು ಮುಗ್ಧ ಹುಡುಗ ಅಂತ ಇವತ್ ಸಾಬೀತಾಗೋಯ್ತಲ್ಲ. ಅಪ್ಪ ಅಂತೂ ನಮ್ ಎಲ್ರನ್ನೂ ಸ್ಕೂಲ್ ಕಳ್ಸಿದ್ರು. ಆದ್ರೆ ನಾವ್ಯಾರಾದ್ರೂ ಈ ತರ ಮಾಡಿದ್ವಾ? ಅಯ್ಯೋ ದೇವ್ರೇ, ನೀವ್ಯಾರು ಹೆದರ್ಕೋಬೇಡಿ. ನಮ್ ಸುಭಾಷ್ಗೆ ಅಲ್ಲಿ ಏನು ಆಗೋದಿಲ್ಲ, ಏನೇನೂ ಆಗೋದಿಲ್ಲ. ಅವ್ನ್ ಯಾವತ್ತೂ ಹೀಗ್ ಮಾಡೇ ಇಲ್ಲ. ಅವ್ನ್ ಯಾವ ತಪ್ಪು ಕೆಲ್ಸಾನು ಮಾಡೋನು ಅಲ್ಲ. ನಾನ್ ಹೇಳ್ತಿದ್ದೀನಲ್ಲ ಏನು ಆಗಲ್ಲ ಅಂತ. ನಡಿ ಪ್ರಭಾ, ಒಳಗ್ ನಡಿ. ಹಾ, ಇನ್ನೊಂದ್ ವಿಷಯ, ಸುಬ್ಬಿ ವಾಪಸ್ ಬಂದ್ಮೇಲೆ ಅವನ್ನ ಏನು ಕೇಳ್ಬೇಡಿ. ಬಾಮ್ಮ. ಇಲ್ಲ ದೊಡ್ಡಮ್ಮ, ಸುಭಾಷ್ ವಾಪಸ್ ಬಂದಾಗ ನಾವ್ ಯಾರು ಏನು ಕೇಳಲ್ಲ, ಯಾರು ಏನು ಬೈಯಲ್ಲ. ಇವತ್ತು ಅವನ ಅಮ್ಮನೇ ಅವನಿಗೆ ಬೈತಾರೆ. ನಾನ್ ಏನ್ ಹೇಳ್ತೀನಿ ಅಂದ್ರೆ, ನೀನ್ ನನ್ ರೋನುಗೂ ಸ್ವಲ್ಪ ಬೈದ್ಬಿಡು ಪ್ರಭಾ. ಅವನು ತನ್ನ ಹಳ್ಳಿಯನ್ನ ಒಬ್ಬನ್ನೇ ಬಿಟ್ಟಿದ್ಯಾಕೆ? ಹಾ, ನಿಮ್ಗೇನ್ ಗೊತ್ತಿಲ್ವಾ? ಸುಬಿ ಇತ್ತೀಚೆಗೆ ಬಹಳ ದೊಡ್ಡ ದೊಡ್ಡ ಮಾತಾಡ್ತಾನೆ. ಪ್ರತಿ ವಿಷಯದಲ್ಲೂ ಅವ್ನ್ ಮೂಗ್ ತೋರಿಸ್ತಾನೆ. ತನ್ನ ವಯಸ್ಸಿನ ಮಕ್ಕಳ ಜೊತೆ ಆಟ ಆಡೋದನ್ ಬಿಟ್ಟು ಇಡೀ ದಿನ ಬರೀ ಪುಸ್ತಕ ಓದ್ತಾನೆ, ಇಲ್ಲ ಬಡವರಿಗೆ ದಾನ ಧರ್ಮ ಮಾಡ್ತಾನೆ. ಅದು ಅಲ್ಲದೆ ಈ ಮನೇಲಿ ಅವನನ್ನ ಹೇಳೋರ್ ಕೇಳೋರ್ ಯಾರು ಇಲ್ಲ. ನಿನ್ ಸಮಸ್ಯೆ ಏನು? ನನ್ ನಿಯಮಗಳ ಇಲ್ಲ ಸುಬಿ ದಾನ ಧರ್ಮನ? ಅಮ್ಮ, ನಾನ್ ಹಾಗೆ ಹೇಳಿ ಒಂದು ವಿಷಯ ಸರಿಯಾಗಿ ಕೇಳಿಸ್ಕೊ. ನಾನ್ ಯಾರನ್ನ ಪ್ರೀತಿ ಮಾಡ್ತೀನೋ ಯಾರಿಗ್ ಬೈತೀನೋ ಅನ್ನೋ ನಿರ್ಧಾರ ನನಗ್ ಬಿಟ್ಟಿತ್ತು. ಇನ್ನು ಬಡವರಿಗೆ ದಾನ ಧರ್ಮ ಮಾಡೋದನ್ನ ನಿನ್ನ ಅಪ್ಪನಿಂದಾನೆ ಕಲ್ತಿರೋದು. ನೀನೇನ್ ಹೇಳ್ಬೇಕು ಅಂತಿದ್ಯಾ? ನಿನ್ನಪ್ಪ ಕಲ್ಸಿದ್ದು ತಪ್ಪು ಅಂತನಾ? ಇಲ್ಲ ಇಲ್ಲ ಅಮ್ಮ, ನಾನ್ ಹಾಗೆ. ಪ್ರಭಾ ಪ್ರಭಾ, ಅವಳ ಮೇಲೆ ಕೋಪ ಮಾಡ್ಕೋಬೇಡ. ತಮ್ಮನ್ ಮೇಲಿರೋ ಪ್ರೀತಿಯಿಂದ ಹಾಗೆ ಮಾತಾಡ್ತಿದ್ದಾಳೆ. ಪ್ರೋಮಿ, ಅಮ್ಮನ ಹತ್ರ ಕ್ಷಮೆ ಕೇಳು. ಏನು ಬೇಡ. ಅವರಿಬ್ರು ಎಲ್ಲಿ ಇದ್ರೂ ಸುರಕ್ಷಿತವಾಗಿ ಮನೆಗ್ ಬರ್ಲಿ. ಭಾವ ಮತ್ತೆ ಅಬ್ದುಲ್ ಅವರೆಲ್ಲ ಎಲ್ಲೆಲ್ಲಿ ಹುಡುಕ್ತಿದಾರೋ ಏನೋ. ಹೋಗೋದಕ್ಕಿಂತ ಮುಂಚೆ ಮನೇಲಿ ವಿಷಯ ಹೇಳ್ಬೇಕಲ್ವಾ? ನಾವೆಷ್ಟು ಚಿಂತೆ ಮಾಡ್ತಿದೀವಿ. ಈಗ ಮನೇಲಿರೋ ದೊಡ್ಡವರಿಗೂ ವಿಷಯ ತಿಳಿಸ್ಬೇಕು. ಸುಧಾಮನ್ಗೆ ರಾಯ್ ಅವ್ರನ್ನ ಕರಿಯಕ್ ಹೇಳಿದ್ದೆ. ರಾಯ್ ಅವರೇ ದೊಡ್ಡವ್ರಿಗೆ ವಿಷಯ ತಿಳಿಸ್ಲಿ. ನೀವು ನನ್ನ ಕರೆದ್ರ ಅಮ್ಮ? ಬನ್ನಿ 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 ಅಣ್ಣ. ಇವತ್ ಮನೇಲಿ ಒಂದ್ ದೊಡ್ಡ ಅನರ್ಥ ಆಗ್ಬಿಟ್ಟಿದೆ. ಸುಭಾಷ್ ಜಾತ್ರೆ ಮೈದಾನಕ್ಕೆ ಹೋಗಿದ್ದಾನೆ. ಅಬ್ದುಲ್ ಮತ್ತೆ ಭಾವನವರು ಅವನನ್ನ ಹುಡ್ಕಕ್ ಹೋಗಿದ್ದಾರೆ. ಇದು ಹೇಗಾಗೋಯ್ತು? ಸುಬ್ಬಿ ಪುಟ್ಟ ಜಾತ್ರೆ ಮೈದಾನದಲ್ಲಿ? ಅವನು ಹಾಗೆಲ್ಲ ಮಾಡಲ್ವಲ್ಲ. ನಾನು ಅದನ್ನೇ ಹೇಳ್ತಿದ್ದೆ, ದೊಡ್ಡವ್ರಿಗೆ ಸ್ವಲ್ಪ ವಿಷಯ ತಿಳಿಸ್ಬೇಕು, ನೀವೇ ತಿಳಿಸ್ಬಿಡಿ. ಆದ್ರೆ ಅವ್ರು ಯಾರು ಮನೇಲಿ ಇಲ್ವಲ್ಲಮ್ಮ. ಏನು?
ಇವತ್ತು ಅದೆಲ್ಲೋ ಊರಿನ ಪ್ರಮುಖರೆಲ್ಲ ಸೇರ್ತಾ ಇದಾರಂತೆ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋದಕ್ಕೆ. ಇವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಇವ್ರು ಯಾರು ಮನೆಯಲ್ಲಿಲ್ವಾ? ಈಗ ನಾವೇನ್ ಮಾಡೋದು? ನನ್ ಕಂದ ಏನು ತಿಳಿದಿರೋ ನನ್ ಸುಬಿ ಇವತ್ತು ಜಾತ್ರೆ ಮೈದಾನಕ್ಕೆ ಹೋಗಿದ್ದಾನೆ. ಅದು ಇಂಥ ಸಮಯದಲ್ಲಿ ಅಲ್ಲಿಗೆ ಯಾಕೆ ಹೋದ? ಇದೇನ್ ಸರ್, ಅವರೆಲ್ಲ ಬ್ರಿಟಿಷ್ ಗವರ್ಮೆಂಟ್ ವಸ್ತುನ ಬಾಯ್ಕಾಟ್ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಫಾರಿನ್ ಗೂಡ್ಸ್ ನ ಸುಟ್ಟಾಕ್ತಾ ಇದ್ದಾರೆ ಸರ್. ನೀವು ಸುಮ್ಮನೆ ನೋಡ್ತಿದ್ದೀರಲ್ಲ ಸರ್. ಸುಟ್ಟಾಕ್ತಾ ಇದ್ದಾರೆ, ಎಲ್ಲಾನು ಸುಡ್ತಾ ಇದ್ದಾರೆ. ಫಿನಿಶ್ ದೆಮ್. ಅನಂತ್, ಅನಂತ್, ನಾನ್ ಬಂದಿದ್ದೀನಿ. ಎಲ್ಲಿದ್ದೀರಾ ನೀವು? ಅನಂತ್ ಅವರು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು, ಆದ್ರೆ ಅವ್ರು ಇಲ್ಲಿಲ್ವಲ್ಲ. ಅನಂತ್ ಅವರೇ, ನಾನೇನಾದ್ರೂ ನಾನ್ ಬಂದಿದ್ದೇನಾದ್ರೂ ತಡ ಆಯ್ತಾ? ಅವ್ರ ಮೈದಾನಕ್ಕೆ ಹೋಗಿರ್ತಾರೆ ಅಷ್ಟೇ. ನಾನ್ ಶಸ್ತ್ರನೇ ಕೊಡಕ್ಕಾಗ್ಲಿಲ್ವಲ್ಲ. ಶಸ್ತ್ರ ಸಿಗದೆ ಇದ್ರೆ ಇಲ್ಲ ಇಲ್ಲ, ನಾನು ಯಾಕೆ ಹೀಗೆ ಯೋಚಿಸ್ತಾ ಇದ್ದೀನಿ? ನಾನೀಗ್ಲೇ ಹೋಗ್ಬೇಕು. ನಾನೀಗ್ಲೇ ಮೈದಾನಕ್ಕೆ ಹೋಗ್ತೀನಿ. ಈಗ್ಲೇ ಹೋಗ್ತೀನಿ. ಲಾಠಿ ಚಾರ್ಜ್. ಫಿನಿಶ್ ದೆಮ್. ಒಬ್ಬ ಸ್ವದೇಶಿ ಕೂಡ ತಪ್ಪಿಸ್ಕೋಬಾರ್ದು. ಮಕ್ಕಳು ಮುದುಕರು ಯಾರನ್ನು ಬಿಡಬೇಡಿ. ಲಾಠಿ ಚಾರ್ಜ್. ಪೊಲೀಸರು ಇಷ್ಟು ಬೇಗ ಬಂದ್ಬಿಟ್ರ? ಈಗ್ಲೇ ಇದನ್ನ ಅನಂತ್ ಅವ್ರ ಕೈ ಕೊಡದೇ ಇದ್ರೆ ಅವ್ರ ತಮ್ಮನ್ ತಾವ್ ಹೇಗ್ ಕಾಪಾಡ್ಕೊಳ್ತಾರೆ? ಅನಂತ್ ಕಾಣಿಸ್ತಾ ಇಲ್ವಲ್ಲ. ಇಷ್ಟೊಂದ್ ಜನರ ಮಧ್ಯೆ ನಾನು ಅವ್ರನ್ನ ಹೇಗ್ ಹುಡುಕೋದು? ಕೋಚ್ಮನ್ ಸಾಬ್, ನಿಲ್ಸಿ 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 ನಿಲ್ಸಿ. ಅಬ್ದುಲ್, ಸರಿಯಾಗಿ ಹುಡ್ಕೋ, ಎಲ್ಲಾ ಕಡೆ ಹುಡ್ಕೋ. ಅಪ್ಪ, ಸುಬಿ ಇಲ್ಲಿ ಸಿಗ್ತಾನಾ? ಅಬ್ದುಲ್ ಕಾಕ ಹುಡುಕ್ತಾ ಇದಾರೆ. ನಿನ್ ಬಾಯಿ ಕಡೆ ಸುಮ್ನೆ ಕೂತ್ಕೋ. ಅಬ್ದುಲ್, ಕಾಣಿಸದ್ನಾ? ಇಲ್ಲ, ಇಲ್ಲಿಂದ ಏನು ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ಇರಿ ಇರಿ, ನಾನು ಇನ್ನೊಂದ್ ಸ್ವಲ್ಪ ಮುಂದೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಾ, ಹೋಗು ಹೋಗು. ಸುಬಿ ಪುಟ, ಸುಬಿ ಪುಟ. ಸುಬಿ ಪುಟ, ಸುಬಿ ಪುಟ, ಸುಬಿ ಪುಟ, ಸುಬಿ ಪುಟ, ಸುಬಿ ಪುಟ, ಸುಬಿ ಪುಟ, ಸುಬಿ ಪುಟ. ಯಾ ಅಲ್ಲ, ಸುಬಿ ಪುಟ, ನನಗೆ ತಲೆ ತಿರುಗ್ತಾ ಇದೆ. ಅಬ್ದುಲ್ ಕಾಕಾ, ಅಬ್ದುಲ್ ಕಾಕಾ. Oh God! I can't see anything! I need water! ನೀರು! ನೀರು! ಸುಬಿ ಪುಟ, ಇದೇನ್ ಮಾಡಿದ್ರಿ ನೀವು? ಯಾಕೆ? ರಿಚರ್ಡ್ ಸಾಹೇಬ್ರು ಕಣ್ಣಿಗೆ ಮಣ್ಣೆರ್ಚ್ಬಿಟ್ರಲ್ಲ. ನಾನ್ ಹಾಗೆ ಮಾಡ್ತಾ ಇದ್ದಿದ್ರೆ ಕುದುರೆ ನಿಮ್ ಮೈ ಮೇಲೆ ಬಂದ್ಬಿಡ್ತಿತ್ತು ಅಬ್ದುಲ್ ಕಾಕಾ.
ಪೊಲೀಸ್ ಹೊಡಿತೀರಾ? ಹೊಡೀರಿ. ಅನಂತಣ್ಣ ಆ ಕಡೆ ಹೋಗ್ಬೇಡಿ. ಇಲ್ಲ ಇಲ್ಲ, ಹೊಡಿತೀರಾ? ಹೊಡೀರಿ, ಹೊಡೀರಿ ನಮ್ಮನ್ನ. ಅನಂತಣ್ಣ ಇದೇನ್ ಮಾಡ್ತಿದ್ದೀರಾ ಅನಂತಣ್ಣ ನೀವು? ಬೇಡ, ಸುಮ್ಮನೆ ಇದ್ಬಿಡಿ. ನೋಡಿ ಅಲ್ಲಿ ಅವ್ರೇನಾದ್ರೂ ನಿಮ್ಮನ್ನ ಅರೆಸ್ಟ್ ಮಾಡ್ಬಿಟ್ರೆ ಕಟಕ್ ಸ್ವದೇಶಿ ಆಂದೋಲನಕ್ಕೆ ದೊಡ್ಡ ನಷ್ಟ ಆಗುತ್ತೆ. ದಯವಿಟ್ಟು ನೀವು ಅವ್ರ ಹತ್ರ ಹೋಗ್ಬೇಡಿ. ಹಾಗಂತ ಕೈ ಕಟ್ಕೊಂಡು ನೋಡ್ತಿರ್ಬೇಕಾ? ಬೇಡ ಅನಂತಣ್ಣ, ಇವತ್ತೇನಾದ್ರೂ ನೀವು ಸಿಕ್ಕಾಕೊಂಡ್ರೆ ಭಾರತಾಂಬೆ ಕಾಲಿನ ಸರಪಳಿ ಬಿಡಿಸೋದಕ್ಕೆ ಇನ್ನೊಂದು ಕೈ ಕಡಿಮೆ ಆಗ್ಬಿಡುತ್ತೆ. ರಿಚರ್ಡ್ಸನ್ಗೆ ಇಷ್ಟು ಧೈರ್ಯನಾ? ನಮ್ ದೇಶದ ಭೂಮಿ ಮೇಲೆ ನಿಂತ್ಕೊಂಡು ನಮ್ ಜನರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾನ? ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಬಿಡಿ ನನ್ನ. ನೀವ್ ಯಾಕೆ ಹೀಗ್ ಮಾಡ್ತಿದ್ದೀರಾ ಅನಂತಣ್ಣ? ನಾವೆಲ್ಲರೂ ಜೊತೆಲೇ ಇದ್ದೀವಿ, ಜೊತೆಲೇ ಇದ್ದು ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡೋಣ. ಅದು ಅಲ್ದೆ ಅನುಪಮ ಅವ್ರಿಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರ ಪರಿಚಯನೂ ಅವ್ರಿಗಿಲ್ಲ ಅನಂತಣ್ಣ. ಶಸ್ತ್ರನ ಅನುಪಮ ಅವರು ನಿಮ್ ಕೈಗೆ ಕೊಡೋದು. ನೀವೇನಾದ್ರೂ ಸಿಕ್ಕಾಕೊಂಡ್ರೆ ಬರ್ತಿರೋ ಶಸ್ತ್ರಗಳೆಲ್ಲ ಯಾರ ಕೈಗೆ ಸಿಗ್ಬೇಕು ಹೇಳಿ. ಬೇಡ ಅನಂತಣ್ಣ, ನಾನ್ ಹೇಳೋದನ್ನ ಕೇಳಿ. ಸುಬಿ, ಸುಬಿ, ಅನು ಚಿಕ್ಕಮ್ಮ, ಅಮ್ಮವ್ರೆ ಒಂದ್ ಸ್ವಲ್ಪ ನೀರಾದ್ರೂ ಕುಡೀರಿ ಅಮ್ಮವ್ರೆ. ನೀವಂತೂ ಒಂದನ್ನ ದಗಳು ಕೂಡ ತಿಂದಿಲ್ಲ. ಪ್ರಭಾ ಎದ್ದೇಳು, ಒಳಗ್ ನಡಿ, ಎದ್ದೇಳಮ್ಮ. ಪ್ರಭಾ, ನೀನ್ ಈ ರೀತಿ ಧೈರ್ಯ ಕಳ್ಕೊಳ್ಳೋಳು ಅಲ್ವಲ್ಲ. ಸುಭಾಷ್ ಅವರಪ್ಪ ಅವನ್ ಭವಿಷ್ಯದ ಬಗ್ಗೆ ದೊಡ್ಡ ಕನ್ಸನ್ನೇ ಕಟ್ಟಿದಾರಕ್ಕ. ಮಗ ಚೆನ್ನಾಗಿ ಓದ್ ಮುಗಿಸ್ಬೇಕು, ದೊಡ್ಡವನಾಗಿ ಒಂದೊಳ್ಳೆ ಕೆಲ್ಸಕ್ ಸೇರ್ಬೇಕು. ಹೀಗ್ ಯಾಕೆ ಮಾಡಿದ್ಯೋ ಸುಭಿ? ಸುಭಾಷ್ ಬರ್ತಾನೆ, ಅವನ್ ಖಂಡಿತ ಬರ್ತಾನೆ. ನಿನ್ ಪ್ರೀತಿ ಮಾತುಗಳಿಗೆ ಅವನು ಗೌರವ ಕೊಡೋದಿಲ್ವಾ? ಅವನಂತ ಹುಡುಗ ಅಲ್ಲ ಅಮ್ಮ. ಪ್ರಮ್ಯಕ್ಕ, ಇದೇನ್ ಸುಧೀರ್, ನೀವಿಬ್ರು ಇಷ್ಟೊತ್ತಾದ್ರೂ ಓದ ಕೂತಿಲ್ವಾ? ನೋಡಿ, ಸುಬಿ ವಿಷಯದಲ್ಲಿ ಈಗಾಗ್ಲೇ ಮನೇಲಿ ಎಲ್ರೂ ಗಾಬರಿ ಆಗಿದ್ದಾರೆ. ನೀವಿಬ್ರು ಈ ತರದ್ ಯಾವ ತಪ್ಪು ಮಾಡ್ಬೇಡಿ. ಸುಬಿ ಬಗ್ಗೆ ನಮ್ಗೂ ಚಿಂತೆ ಆಗ್ತಾ ಇತ್ತು. ಅವನ್ ಬಗ್ಗೆ ವಿಷಯ ಏನಾದ್ರೂ ಗೊತ್ತಾಯ್ತಾ ಅಂತ ಕೇಳಕ್ ಬಂದ್ವಿ. ಇಲ್ಲ, ಯಾವ ವಿಷಯನೂ ಗೊತ್ತಾಗಿಲ್ಲ. ಹೋಗಿ, ನೀವಿಬ್ರು ಹೋಗಿ ಓದ್ಕೊಳ್ಳಿ. ಸುಬಿ ಯಾವತ್ತು ಸ್ಕೂಲಿಂದ ಹೊರಗಡೆ ಓದೋನೇ ಅಲ್ಲ. ನಿಜಾನೇ, ನಾವೆಲ್ಲರೂ ಗಲಾಟೆ ಮಾಡ್ತೀವಿ, ಹೊಡೆದಾಡ್ತೀವಿ, ಅದಕ್ಕೆ ನಮ್ಮನ್ನ ಬೈತಾರೆ. ಆದ್ರೆ ಸುಬ್ಬಿ ಆತರ ಎಲ್ಲ ಮಾಡಲ್ವಲ್ಲ. ಹಾಗಿದ್ಮೇಲೆ ಅವನು ಸ್ಕೂಲಿಂದ ಹೊರಗೆ ಹೋಗಿದ್ಯಾಕೆ? ಅವನ್ ಯಾವ್ದಾದ್ರು ತೊಂದ್ರೆಲ್ ಸಿಕ್ಕಾಕೊಂಡಿದ್ದಾನ ಅಂತ. ರೋನುನು ಅವನ್ ಜೊತೆಲೇ ಇದ್ದಾನೆ. ಇಲ್ಲಿ ನೋಡಿದ್ರೆ ಅಮ್ಮ ಯೋಚನೆ ಮಾಡ್ತಾ ಕೂತಿದ್ದಾರೆ. ಸುಭಾಷ್ ತಂದೆ ಮನೆಗ್ ಬಂದಾಗ ಮಕ್ಳ್ಯಾರು ಮನೆಗ್ ಬಂದಿಲ್ಲ ಅಂತ ಗೊತ್ತಾದ್ರೆ ಏನಾಗುತ್ತೋ ಏನೋ. ಸುಬಿ ಇತ್ತೀಚೆಗೆ ಬಹಳ ಹೆಚ್ಕೊಂಡಿದ್ದಾನೆ. ಅವನಿಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಅಮ್ಮ ಅಂತೂ ಒಂಚೂರು ಬೈಯಲ್ಲ ಅವನ್ಗೆ. ಸುಭಾಷ್, ನೆನ್ಪಿರ್ಲಿ, ನನ್ನ ಬಿಟ್ಟು ಅವ್ರ ಮುಂದೆ ಇನ್ಯಾರು ಮಾತಾಡಬಾರ್ದು. ಸುಭಾಷ್, ಸುಬ್, ಏನಿದು? ನೀವೆಲ್ರು ಇಲ್ಲೇನ್ ಮಾಡ್ತಾ ಇದ್ದೀರಾ? ಸುಭಾಷ್ ಎಲ್ಲಿದ್ದಾನೆ? ಸುಭಾಷ್, ಸುಭಾಷ್, ಸುಭಾಷ್ ಇನ್ನೂ ಮನೆಗ್ ಬಂದಿಲ್ಲ. ಅರವಿಂದಣ್ಣ, ಏನಾದ್ರೂ ಸಮಸ್ಯೆ ಆಗಿದೆಯಾ? ನೀವಿಬ್ರು ಹೊರಡಿ. ಈಗಿರೋ ಕೆಟ್ಟ ಪರಿಸ್ಥಿತಿಯಲ್ಲಿ ನೀವು ನನ್ ಜೊತೆ ಇರೋದು ಯಾರಾದ್ರೂ ನೋಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಇಲ್ಲ ಅಣ್ಣ, ಅದು ಹೇಗ್ ಸಾಧ್ಯ? ನಾವು ನಿಮ್ಮನ್ನ ದೋಣಿ ತನಕ ಬಿಟ್ಟು ಬರ್ತೀವಿ. ಅದಾದ್ಮೇಲೆ ನೀವು ಆರಾಮಾಗಿ ಹೋಗ್ಬೋದು. ಬೇಡ, ಏನೇನ್ ಅಪಾಯ ಅಲ್ಲಿ ಕಾಯ್ತಾ ಕೂತಿರುತ್ತೋ ಯಾರಿಗ್ ಗೊತ್ತು. ನನ್ನನ್ನು ಹಿಡಿಯೋಕಂತ್ಲೇ ಆ ದಡದಲ್ಲಿ ಅಥವಾ ದೋಣಿ ಹತ್ರ ಪೊಲೀಸ್ನವರು ಕಾಯ್ತಾ ಇರ್ಬೋದು. ಆಗ ನಿಮ್ಮಿಬ್ರನ್ನ ಅವ್ರು ಬಿಡೋದಿಲ್ಲ. ಮತ್ತೀಗ ಅದೆಷ್ಟು ಸ್ವದೇಶಿ ಜನ ಜೈಲಿನ ಒಳಗೆ ಹೋಗ್ತಾರೋ, ನಾವು ಕೂಡ ಅಷ್ಟೇ ಶಕ್ತಿನ ಕಳ್ಕೋತೀವಿ. ನೀವಿಬ್ರು ಹೊರಡಿ. ಒಂದೇ ಮಾತರಂ, ಒಂದೇ ಮಾತರಂ. God, I can't see anything. Somebody bring me some water. Near Tanni. Hey, bring some water for me. Go.
go! ಸರ್ ಏನಾಯ್ತು ಸರ್? Mukund, I can't see anything. I need water. Water. Oh God! ಅಬ್ದುಲ್ ಕಾಕ, ನಿಮಗ್ ನಡಿಯಕ್ ಆಗತ್ತಲ್ವಾ? ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ ತಾನೆ? ನೀವು ನನ್ ಬಗ್ಗೆ ಯೋಚನೆ ಮಾಡ್ಬೇಡಿ ಅಕ್ಕ. ದಯವಿಟ್ಟು ನೀವು ಹೇಗಾದ್ರೂ ಮಾಡಿ ಇವರನ್ನ ಕಾಪಾಡಿ. ಸುಬಿ ಪುಟ್ಟ ಏನ್ ಮಾಡಿದ್ದಾರೆ ಅಂತ ನಿಮ್ಗಿನ್ನೂ ಗೊತ್ತಿಲ್ಲ. ಇವರು ನನ್ನನ್ನು ಕಾಪಾಡೋದಕ್ಕೆ ರಿಚರ್ಡ್ ಸಾಹೇಬ್ರ ಕಣ್ಣಿಗೆ ಮಣ್ಣು ಎರಚಿಬಿಟ್ರು. ನಾನು ಬೇಕು ಅಂತ ಮಾಡ್ಲಿಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಬೇಕು ಅಂತ ಮಾಡ್ಲಿಲ್ಲ. ಸ್ಕೂಲ್ ನಲ್ಲಿ ನನ್ಗೆ ಚಾರ್ಲ್ಸ್ ಹೇಳ್ದ ಈ ಜಾತ್ರೆ ಮೈದಾನದಲ್ಲಿ ಇವತ್ತು ರನ್ನಿಂಗ್ ಕಾಂಪಿಟೇಷನ್ ಇರುತ್ತೆ ಅಂತ. ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದಿದ್ದು. ಆಗ್ಲೇ ನಾನು ನೋಡಿದ್ದು ಆ ಕುದುರೆ ಜೋರಾಗಿ ಅಬ್ದುಲ್ ಕಾಕನ್ ಕಡೆನೇ. ಸುಮ್ನಿರು, ಏನು ಮಾತಾಡ್ಬೇಡ. ನೀನ್ ಯಾಕೆ ಹೀಗ್ ಮಾಡ್ದೆ? ಅವ್ರೇನಾದ್ರೂ ನಿನ್ನನ್ನ ನೋಡ್ಬಿಟ್ಟಿದ್ರೆ? ಬೇಗ ನಡಿ ಸುಬಿ, ಬೇಗ. ಅನು ಚಿಕ್ಕಮ್ಮ, ಆ ಪುಸ್ತಕ ನಂಗೆ ಕೊಡಿ. ಬೇಡ, ನೀನ್ ನಡಿ. ಅನು ಚಿಕ್ಕಮ್ಮ, ಇದ್ ಯಾವ ಪುಸ್ತಕ? ಈ ಪುಸ್ತಕನ ಅರ್ಥ ಮಾಡ್ಕೊಳ್ಳೋ ಅಂತ ವಯಸ್ಸು ನಿಂದಲ್ಲ ಸುಭಾಷ್.